ಹಸಿ ಹುಲ್ಲಿನ ಪ್ರಮಾಣ ಇಲ್ಲ ಅಂದಾಗ ಹೈಡ್ರೋಕ್ಲೋನಿಕ್ ಮಾಡ್ತಾರೆ. ಹಾಂ ಈಗ ಹಸಿ ಹುಲ್ಲಿನ ಪ್ರಮಾಣ ಇದ್ರೆ ಇದು ಅವಶ್ಯಕತೆ ಇಲ್ಲ, ಹಾಂ ಇದಕ್ಕೆ ಸುಮ್ಮನೆ ಖರ್ಚು ಮಾಡಿ ವೇಸ್ಟು. ಹಾಂ ಹಸಿ ಹುಲ್ಲಿಂದು ಈಗ ಕೆಲವೊಂದು ಕಡೆ ಏನಾಗುತ್ತಂದರೆ ನಮ್ಮ ಈ ಚಿತ್ರದುರ್ಗ ಮತ್ತು ಈ ಕಡೆ ರಾಯಚೂರು ಕಡೆ ಎಲ್ಲ ಅಲ್ಲಿ ನೀರಿಂದ ಭಾಳ ಸಮಸ್ಯೆ ಆಗಿ ಇಲ್ಲಿ ನೀರಿಂದ ಹಸಿರು ಬೆಳೆ ಬೆಳೆಯೋಕ್ಕಾಗಲ್ಲ, ಆವಾಗ ಮಾತ್ರ ಹೈಡ್ರೋಕ್ಲೋನಿಕ್ಕು. ಇದು ಇದಕ್ಕೆ ನೀವು ಎಷ್ಟಂತ ಹಾಕ್ತೀರಾ? ಒಂದ್ಸಲ ಒಂದು ಅರ್ಧ ಕೆ ಜಿ ಹಸಿರು ಮೇವಿದ್ದಾಗ ನಿಮಗೆ ಅವಶ್ಯಕತೆ ಇಲ್ಲ. ಒಳ್ಳೆ ಪ್ರಮಾಣದ ಹಿಂಡಿ, ಹಸಿ ಮೇವಿದ್ದರೆ ಹಸಿ ಮೇವು ಒಂದು ಚಾಪ್ ಮಾಡಿ ತೊಗೊಳ್ರಿ, ಸಣ್ಣ ಪ್ರಮಾಣದ್ದು. ಕಟ್ ಮಾಡ್ತಾ ಇಲ್ವಾ? ಮೋಟ್ರ್ ಸುಟ್ಟಿದ್ರೆ ರಿಪೇರಿ ಕೊಟ್ಟವ್ರೆ ಸಣ್ಣ ಪ್ರಮಾಣದ ಮಾಡಿ. ಅಲ್ಲ, ನೀವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಾ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಾ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಅದೇ ಒಂದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ 4 ತಳಿ ಬೇಕು. ಒಂದರಿಂದ ಶುರು ಮಾಡಿ, 1 ಅಥವಾ 2ರಿಂದ. ಬಂಡವಾಳ ಎಲ್ಲ ಜಾಸ್ತಿ ಹಾಕಿ ಹೋಗ್ಬೇಡಿ. 1 ಅಥವಾ 2 ಸಮ ಪ್ರಮಾಣದ ಹಿಂಡಿ, ಸಮ ಪ್ರಮಾಣದ ಏನು ಮಾಡ್ಕೊಂಡು 1, 2 ಚೆನ್ನಾಗಿ ಬಂತು ಅಂದಾಗ 50 ತಗೊಳ್ಳಿ. ನಾನು ಕೊಡೋನಿದ್ದೀನಿ. 1, 2 ಚೆನ್ನಾಗಿ ಸಾಕ್ರಿ, ಹಿಂಡಿ ಕೊಡ್ತೀನಿ, ಒಳ್ಳೆ ಹಸು ಕೊಡ್ತೀನಿ, ಚೆನ್ನಾಗಿ ಸಾಕಿ ಹಾಲಿನ ಇಳುವರಿ ತೆಗೀರಿ. ಆವಾಗ ಯಾವ ರೀತಿ ದುಡಿಬೇಕಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಶುರು ಮಾಡಿದ್ದು ಹೈನುಗಾರಿಕೆ ಕೋಟಿಗಟ್ಟಲೆ ದುಡಿಬೋದು, ಸಣ್ಣ ಪ್ರಮಾಣಕ್ಕಲ್ಲ, ಕೋಟಿಗಟ್ಟಲೆ. ಆದರೆ ಮಾಡುವ ರೀತಿ ವಿಧಾನ ಇವೆರಡು. ಮತ್ತು ಇದಕ್ಕೆ ನಾವು 24x7 ಅಂತ ಮಾಡ್ಬೋದು. ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ, ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಶೆಡ್ ಕ್ಲೋಸ್ ಮಾಡಿ ಹೋಗ್ಬಿಡ್ಬೇಕು. ಗಾಳಿ ಚೆನ್ನಾಗಿ ಬರ್ತಾ ಇದೆ, ಶೆಡ್ ಕ್ಲೋಸ್ ಮಾಡಿ, ದೊಡ್ಡ ಜನಕ್ಕೆ ಮ್ಯಾಟ್ ಬೇಕು, ವ್ಯವಸ್ಥೆ ಮಾಡಿ ಸುಮ್ಮನೆ ಅದಕ್ಕೆ ಬೆಳಗ್ಗೆ ಹಾಲು ಹಿಂಡ್ಕೊಂಡಾದ್ಮೇಲೆ ಅದ್ರ ಪಾಡಿಗೆ ಅದು ಬಿಟ್ಟು ಸುಮ್ಮನೆ ಹೋಗ್ಬಿಡ್ಬೇಕು, ಅದ್ರ ಕಡೆ ಅಡ್ಡಾಡಬಾರ್ದು. ನೀವು ಹಾಕ್ತಾನೆ ಇರ್ತೀರಾ, ಈ ಮೇವು ಹಾಕ್ತಾನೆ ಇದ್ದಾಗ ಏನಾಗತ್ತಂತೇಳಿ ಅದಕ್ಕೆ ಜೀರ್ಣ ಶಕ್ತಿಗೆ ಟೈಮ್ ಸಿಗಲ್ಲ. ಜೀರ್ಣ ಮಾಡ್ಕೊಳ್ಳೋದು ಯಾವಾಗ? ಆವಾಗ ಹಸುಗಳು ಏಳಿಗೆನೂ ಆಗಲ್ಲ, ಹಾಲಿನ ಪ್ರಮಾಣ ಜಾಸ್ತಿ ಮಾಡಲ್ಲ. ಎಷ್ಟು ಟೈಮ್ ಮೇವು ಹಾಕ್ಬೇಕ್ರಿ ಮತ್ತು ಯಾವ ಟೈಮ್ ಹಾಕ್ಬೇಕು? ಈಗ ನೋಡಿ, ಒಂದು ಹಸುಗೆ ಕನಿಷ್ಠ ಪಕ್ಷ ಬೆಳಗ್ಗೆ ಹಾಲು ಹಿಂಡೋಕ್ಕಿಂತ ಮುಂಚೆ ಹಿಂಡಿ ಕೊಟ್ಬಿಡ್ತೀರ. ನಿಮ್ಮಲ್ಲಿ ಸೈಲೇಜಿನ ವ್ಯವಸ್ಥೆ ಏನಾದ್ರು ಇತ್ತಂದರೆ ಒಂದು 5 kg ಸೈಲೇಜು, ಅದ್ರ ಜೊತೆಗೆ 10 ಲೀಟ್ರ್ ಹಾಲು ಹಿಂಡೋದಕ್ಕೆ 4 kg ಹಿಂಡಿ ಅಷ್ಟು ಮಿಕ್ಸ್ ಮಾಡಿ ಕೊಟ್ಬಿಡಿ. ಕೊಟ್ಟು ಹಾಲು ಹಿಂಡ್ಕೊಳ್ಳಿ, ತಿಂತಾ ಇರತ್ತೀನಿ, ನೀವು ಹಾಲು ಹಿಂಡ್ಕೊಂಬಿಡಿ. ಅದಾದಮೇಲೆ ಕ್ಯಾನ್ ಹೊರಗಡೆ ಹೋಗೋದು ಹಾಲಿಂದು. ನಂತರ ನೀರಿಗೆಲ್ಲ ಮತ್ತೊಂದ್ಸರಿ ಕೂಡಿಸ್ಬಿಟ್ಟು